ನೀವು ಐ ಟಿಲಿ ಕೆಲಸ ಮಾಡ್ತಾ ಇದ್ದೀರಾ, ಇವಾಗ ಬರೋ ಇಂದ ನಿಮ್ಮ ಜಾಬ್ ಇಂಪ್ಯಾಕ್ಟ್ ಆಗುತ್ತೆ ಇಲ್ಲ ಒಂದು ತುಂಬ ಅಫೆಕ್ಟ್ ಆಗುತ್ತೆ ಅಂತ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀರಾ. ಅದೇ ಥರ ಬರೋ ದಿನದಲ್ಲಿ ನಮ್ಮ ಜಾಬ್ಗೆ ಗ್ಯಾರಂಟಿ ಇದೆಯಾ, ಇಲ್ಲ ಈ ಒಂದು ಸೋರ್ಸ್ ಆಫ್ ಇನ್ಕಮ್ ಸಾಕಾ, ಇಲ್ಲ ನಾವು ಇನ್ನೊಂದು ಸೋರ್ಸ್ ಆಫ್ ಇನ್ಕಮ್ ರೆಡಿ ಮಾಡಬೇಕಾ, ಇದ್ರ ಬಗ್ಗೆ ತುಂಬ ಕ್ವಶನ್ಸ್ ನಿಮ್ಮ ಮೈಂಡಲ್ಲಿ ಇತ್ತು ಅಂದರೆ ಈ ವಿಡಿಯೋ ನಿಮಗೋಸ್ಕರನೇ. ಒಂದು ಐ ಟಿಲಿ ಕೆಲಸ ಮಾಡೋರು ಹೇಗೆ ಒಂದು ಸೆಕೆಂಡ್ ಸೋರ್ಸ್ ಆಫ್ ಇನ್ಕಮ್ನ ರೆಡಿ ಮಾಡಿ ಇಟ್ಕೊಬೋದು, ಏನೇನು ಸ್ಕಿಲ್ ಸೆಟ್ನ ನಾವು ಡೆವಲಪ್ ಮಾಡ್ಕೊಂಡ್ರೆ ನಮ್ಮ ಫ್ಯೂಚರ್ ಬೆಟರ್ ಆಗಿ ಸೇಫ್ ಗಾರ್ಡ್ ಮಾಡ್ಬೋದು ಅಂತ ಈ ವಿಡಿಯೋ ಡಿಸ್ಕಸ್ ಮಾಡ್ತಾ ಇದೀವಿ. ಸೊ ದಿಸ್ ಇಸ್ ಕಿಶೋರ್, ಯುವರ್ ಫೌಂಡರ್ ಅಂಡ್ ಸಿಇಒ ಆಫ್ ಟ್ರೇಡ್ ಅಚೀವರ್ಸ್. ಬನ್ನಿ ವಿಡಿಯೋ ಶುರು ಮಾಡೋಣ. ಇವಾಗ ಐ ಟಿಲಿ ವರ್ಕ್ ಮಾಡಿರೋರು ದೊಡ್ಡ ಕನ್ಸರ್ನ್ ಏನು ಅಂದರೆ AI ಬಂದು ನಮ್ಮ ಕೆಲಸನೆಲ್ಲ ತೊಗೊಂಡ್ಬಿಡತ್ತಾ, ಆ ಥರ ಒಂದು ದೊಡ್ಡ ಕನ್ಸರ್ನ್ ಇದೆ. ಇವಾಗ ರೀಸೆಂಟಾಗಿ ಒಂದು ನ್ಯೂಸ್ ಕೂಡ ನೋಡಿರ್ತೀರಾ, ಮೈಕ್ರೋಸಾಫ್ಟ್ನ ಮುಸ್ತಫಾ ಸುಲೈಮಾನ್ ಅವ್ರು ಏನು ಹೇಳಿದ್ರು ಅಂತ ನೋಡಿದ್ರೆ, ಇನ್ನೊಂದು 12ರಿಂದ 18 ತಿಂಗಳಲ್ಲಿ ಮುಕ್ಕಾಲ್ವಾಸಿ ವೈಟ್ ಕಾಲರ್ ಜಾಬ್ಸ್ ಇರಲ್ಲ ಅಂತ ಒಂದು ಸ್ಟೇಟ್ಮೆಂಟ್ ಹೇಳಿದ್ದಾರೆ. ಈ ಸ್ಟೇಟ್ಮೆಂಟ್ ಏನು ಮಾಡ್ತು ಅಂದರೆ ಕಂಪ್ಲೀಟ್ ವರ್ಲ್ಡಲ್ಲಿರೋ ಐ ಟಿ ಸೆಕ್ಟರಲ್ಲಿ ಒಂದು ದೊಡ್ಡ ಅರ್ಥಕ್ವೇಕ್ ಕ್ರಿಯೇಟ್ ಮಾಡ್ತು. ಯಾಕೆಂದರೆ ಈ ಥರ ವಿಷಯ ಬಂತು ಅಂದರೆ ನಾಳೆ ಏನು ಗ್ಯಾರಂಟಿ ಇದೆ, ಒಂದು ಜಾಬ್ ಗ್ಯಾರಂಟಿ ಅಂತ ನೋಡಿದ್ರೆ ಇವಾಗ ತುಂಬ ಜನ ಐ ಟಿಲಿ ವರ್ಕ್ ಮಾಡೋದಕ್ಕೆ ರೀಸನ್ ಏನು ಅಂದರೆ, ನಾವು ನಾಳೆ ಇನ್ನೂ ಒಂದು ಸ್ವಲ್ಪ ಅಪ್ರೈಸಲ್ ಆಗುತ್ತೆ, ನೆಕ್ಸ್ಟ್ ಪೊಸಿಷನ್ ಹೋಗ್ಬೋದು, ಒಳ್ಳೆ ಜಾಗಕ್ಕೆ ಬರ್ತೀವಿ. ಈ ಐ ಟಿಯಿಂದಾನೇ ತುಂಬ ಜಾಗದಲ್ಲಿ ಬೂಮ್ ಆಯಿತು, ತುಂಬ ಜನ ಮನೆ ತೊಗೊಂಡ್ರು, ಲೋನ್ ತೊಗೊಂಡ್ರು, ಕಾರ್ ತೊಗೊಂಡ್ರು. ಸೊ ಒಂದು ಎಕಾನಮಿ ಬೂಸ್ಟ್ ಆಗ್ತಾನೆ ಹೋಯಿತು. ಬಟ್ ಈ ಟೈಮಲ್ಲಿ ಬಂದು ಬಂದ ಮೇಲೆ ತುಂಬ ಲೇ ಆಫ್ ಆಗುತ್ತೆ ಅನ್ನೋದಕ್ಕಿಂತ ಆಲ್ರೆಡಿ ಲೇ ಆಫ್ ಆಗ್ತಾ ಇದೆ. ಇವಾಗ ರೀಸೆಂಟಾಗಿ ನೋಡಿದ್ರೆ TCS ಬಂದು ಲಾಸ್ಟ್ ಇಯರ್ ಮಾತ್ರನೇ 12,000 ಎಂಪ್ಲಾಯೀಸ್ನ ಲೇ ಆಫ್ ಮಾಡಿದ್ದಾರೆ. ಅದಾದಮೇಲೆ ಅಕ್ಸೆಂಚರ್ ನೋಡಿದ್ರೆ 11,000 ಎಂಪ್ಲಾಯೀಸ್ನ ಬಂದು ಲೇ ಆಫ್ ಮಾಡಿದ್ದಾರೆ. ಇದು ಮಾತ್ರ ಅಲ್ಲದೆ ಅಕ್ಸೆಂಚರಲ್ಲಿ ಇನ್ನೊಂದು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ, ಏನು ಅಂದರೆ ಇದಾದಮೇಲೆ ಇಲ್ಲಿ ನೀವು ಕೆಲಸ ಮಾಡ್ತೀರಾ, ಈ ಕೆಲಸದಲ್ಲಿ ಇರಬೇಕು ಅಂದ್ಕೊಂಡ್ರೆ ಪ್ಲಸ್ ಈ ಕೆಲಸದಲ್ಲಿ ಇರೋವಾಗಲೇ ನಿಮ್ಗೆ ಅಪ್ರೈಸಲ್ ಬರಬೇಕು. ಇವಾಗ ಇನ್ನೊಂದು ಕರೆಕ್ಟಾಗಿ ಅರ್ಥ ಮಾಡ್ಕೊಳ್ಳಿ, ಬಂದಿದ್ದರಿಂದ ಎಲ್ಲರಿಗೂ ಕೆಲಸ ಹೋಗ್ಬಿಡತ್ತಾ ಅಂದರೆ ಇಲ್ಲ, ಅದು ಕರೆಕ್ಟಾಗಿ ಅರ್ಥ ಮಾಡ್ಕೊಳ್ಳಿ. ಇಂದ ಎಲ್ಲರಿಗೂ ಕೆಲಸ ಹೋಗ್ಬಿಡತ್ತೆ ಅಂತಲ್ಲ, ಆದರೆ ಆ ಗ್ರೋತ್ ಆಫ್ ಅ ಜಾಬ್, ಒಂದು ಜಾಬಲ್ಲಿ ಒಂದು ಗ್ರೋತ್ ಎಕ್ಸ್ಪೆಕ್ಟ್ ಮಾಡ್ತೀವಲ್ಲ, ಆ ಗ್ರೋತ್ ಇರತ್ತಾ ಅನ್ನೋದೇ ಡೌಟು. ನೆಕ್ಸ್ಟ್ 5 ಇಯರ್ಸಲ್ಲಿ ಒಬ್ರು ಯೋಚನೆ ಮಾಡ್ಬೋದು, ನಾನೊಂದು 60,000 ಸ್ಯಾಲ್ರಿ ತೊಗೊತಾ ಇದ್ದೀನಿ ಐ ಟಿಲಿ, ನಾನೊಂದು ನೆಕ್ಸ್ಟ್ 5 ಇಯರ್ಸ್ ಒಳಗೆ ಒಂದು 1.2 lakhsವರೆಗೂ ಹೋಗ್ಬೋದು, ನಾನು ಆ ಗ್ಯಾರಂಟಿಲಿ ಇದ್ದೀನಿ ಅಂತ ಅಂಥವ್ರಿಗೆ ಇಲ್ಲೊಂದು ದೊಡ್ಡ ಡಿಸಪಾಯಿಂಟ್ಮೆಂಟ್ ಆಗಿದೆ. ಯಾಕೆ ಅಂದರೆ ಆ 5 ವರ್ಷದಲ್ಲಿ ನೀವು ಎಕ್ಸ್ಪೆಕ್ಟ್ ಮಾಡಿರೋ ಗ್ರೋತ್ ಇರಲ್ಲ. ಯಾಕಂದ್ರೆ ಇದೆಲ್ಲ ಇವಾಗ AI ಮಾಡೋಕ್ಕೆ ಶುರು ಮಾಡಿಬಿಟ್ಟಿದೆ. ಎಲ್ಲ ಕೆಲಸ ಮಾಡುವಾಗ ನಿಮಗೆ ಯಾಕೆ ಅಪ್ರೈಸಲ್ ಬರಬೇಕು? ಸೊ ಆಸ್ ಅ ಓನರಾಗಿ ಯೋಚನೆ ಮಾಡಿ ನೋಡಿ, ಅವ್ರ ಮೈಂಡ್ಸೆಟ್ ಹೇಗಿರುತ್ತೆ. ದೊಡ್ಡ ಕಂಪನೀಸ್ ಎಲ್ಲ ದೇ ಲೈಕ್ ಟು ಮೇಕ್ ಪ್ರಾಫಿಟ್ಸ್. ಇರೋದನ್ನೆಲ್ಲ ತೊಗೊಂಡು ಎಲ್ಲ ಜನರಿಗೆ ಕೊಡ್ತಾರಾ, ಇಲ್ಲ ಎಂಪ್ಲಾಯೀಸ್ ಕೊಡ್ತಾರಾ ಅಂದರೆ ಇಲ್ಲ, ದೇ ಟ್ರೈ ಟು ಸ್ಕ್ವೀಸ್ ಪ್ರಾಫಿಟ್ಸ್. ಆವಾಗ ಏನು ಹೇಳಕ್ಕೆ ಬರ್ತಾ ಇದ್ದಾರೆ ಅಂದರೆ, ನೀವು ನಿಮ್ಮ ಸ್ಕಿಲ್ ಸೆಟ್ನ ಡೆವಲಪ್ ಮಾಡ್ಕೊಳ್ಳಿ, ಇದಾದಮೇಲೆ ಇಲ್ಲಿ ಜಾಬು ನಿಮ್ಗೆ ಅಪ್ರೈಸಲ್ ಬೇಕು, ಪ್ರಮೋಷನ್ ಬೇಕು, ನೆಕ್ಸ್ಟ್ ಲೆವೆಲ್ಗೆ ಹೋಗಬೇಕು ಅಂದರೆ AI ನೀವು ಅಡ್ಯಾಪ್ಟ್ ಮಾಡ್ಕೊಂಡ್ರೆ ಮಾತ್ರ ಇದರಲ್ಲಿ ಇರೋಕ್ಕಾಗತ್ತೆ. ಇಲ್ಲ ಅಂದರೆ ಈ ಕೆಲಸದಲ್ಲಿ ಇರ್ಬೋದು, ಆದರೆ ನೆಕ್ಸ್ಟ್ ಇಯರ್ ನೀವು ಯೋಚನೆ ಮಾಡಿ ನೋಡಿ, ಇವಾಗ ನೀವು 50,000 ರೂಪಾಯಿ ಸಂಬಳ ತೊಗೊತೀರಾ, ನೆಕ್ಸ್ಟ್ ಇಯರು 50,000, ಅದಕ್ಕೆ ನೆಕ್ಸ್ಟ್ ಇಯರ್ 50,000. ಯಾಕೆಂದರೆ ನಿಮ್ಗೆ ಅಪ್ರೈಸಲ್ ಇಲ್ಲ, ಯಾಕೆಂದರೆ ನೀವು AI ಅಡ್ಯಾಪ್ಟ್ ಮಾಡ್ಕೊಂಡಿಲ್ಲ. ನಿಮ್ಮ ಸ್ಕಿಲ್ ಸೆಟ್ ಇಟ್ಕೊಂಡು ಇಷ್ಟೇ ಮಾಡೋಕ್ಕಾಗತ್ತೆ. ಯಾಕೆಂದರೆ ನೀನು ಮಾಡೋ ಕೆಲಸನ, ಇವಾಗ ನೀವು 100 ಜನ ಮಾಡೋ ಕೆಲಸನ 10 ಜನ ಗೊತ್ತಿರೋರು ಇಟ್ಕೊಂಡು ನನ್ನ ಕೈಲಿ ಮಾಡೋಕ್ಕಾಗತ್ತೆ, ನಾನು ಏಕೆ ನಿಮಗೆ ಅಪ್ರೈಸಲ್ ಕೊಡಬೇಕು? ಲಾಜಿಕ್ ಅರ್ಥ ಆಯ್ತಾ? ಅವ್ರು ಯೋಚನೆ ಮಾಡೋ ಮೈಂಡ್ಸೆಟ್ ಇದೆ. ಇವಾಗ ಸಮಸ್ಯೆ ಎಲ್ಲಿ ಬರುತ್ತೆ ಅಂದರೆ, ನಾವು ಬರೀ ಒಂದು ಸ್ಕಿಲ್ ಸೆಟ್ ಕಲ್ತ್ಕೊಂಡು ಬಂದಿರ್ತೀವಿ, ನಮ್ಮ ಎಜುಕೇಷನ್ ಸಿಸ್ಟಮ್ ನಮಗೆ ಏನು ಹೇಳ್ಕೊಟ್ಟಿರುತ್ತೋ ಅದನ್ನು ಮಾತ್ರ ಇಟ್ಕೊಂಡು ಬರೋವಾಗ ಇವಾಗ ಇಲ್ಲೇ ಸಮಸ್ಯೆ ಬರುತ್ತೆ. ಸೊ ಏನು ಹೇಳುತ್ತೆ ಅಂದರೆ, ಕೆಲಸ ಹೋಗುತ್ತೆ ಅಂತ ಯೋಚನೆ ಮಾಡೋ ಬದಲು ನಮ್ಮ ಸ್ಕಿಲ್ ಸೆಟ್ನ ಹೇಗೆ ಡೆವಲಪ್ ಮಾಡಬೇಕು ಅಂತ ಇವಾಗ ಮುಖ್ಯವಾದ ವಿಷಯ ಆಗಿರುತ್ತೆ. ಸೊ ಈ ಟೈಮಲ್ಲಿ AI ಆದಷ್ಟು ನಮ್ಮ ವರ್ಕ್ಸಲ್ಲಿ ಅಡಾಪ್ಟ್ ಮಾಡ್ಕೊಳ್ಳೋದು ಇಟ್ ಬಿ ಬೆಟರ್. ಸೊ ಅವಾಗ ನೀವು ಕೆಲವು ಕೋರ್ಸಸ್ಸು ಈ ಥರ ತೊಗೊಂಡು ನೀವು ನಿಮ್ಮ ಸ್ಕಿಲ್ ಸೆಟ್ನ ಡೆವಲಪ್ ಮಾಡಿದ್ರೆ ಇಟ್ ಬಿ ಬೆಟರ್. ಸೈಡ್ ಬೈ ಸೈಡ್ ಇನ್ನೊಂದು ವಿಷಯ ಏನು ಅಂತ ನೋಡಿದ್ರೆ, ತುಂಬ ಜನಕ್ಕೆ ಏನು ಅಂದರೆ, ಇವಾಗ ಹೋಗಿ ನನ್ನ ಕೈಲಿ ಕಲ್ತ್ಕೊಳ್ಳೋಕ್ಕಾಗತ್ತಾ ಅಂತ. ಕಲ್ತ್ಕೊಬೇಕು ಅಂದರೆ ಯಾರು ಬೇಕಾದ್ರೂ ಕಲ್ತ್ಕೊಬೋದು, ಅದರಲ್ಲೂ ಒಂದು ವಿಷಯ ಇದೆ. ಸೊ ನೆಕ್ಸ್ಟು ಕನ್ಸರ್ನ್ ಏನು ಅಂದರೆ, ಫಿನಾನ್ಷಿಯಲ್ ಡಿಪೆಂಡೆನ್ಸಿ ಇದೆಯಲ್ಲ. ಇವಾಗ ಏನು ಅಂದರೆ, ಈ ಜಾಬ್ ಇಟ್ಕೊಂಡೆ ನಾನು ಬಂದು ಲೋನ್ ಹಾಕಿದೆ, ಮನೆ ತೊಗೊಂಡೆ, ಕಾರ್ ತೊಗೊಂಡೆ, ಪ್ಲಸ್ ತುಂಬ ಲೋನ್ಸ್ ಕಟ್ತಾ ಇದ್ದೀನಿ, ಇವಾಗ ಒಂದು ವೇಳೆ ಜಾಬ್ ಹೋಯಿದ್ರೆ ನಾನು ಏನು ಮಾಡೋದು? ಒಂದು ಸೇಯಿಂಗ್ ಇದೆ, ಇಟ್ ಈಸ್ ಬೆಟರ್ ಲೇಟ್ ದ್ಯಾನ್ ನೆವರ್. ಏನು ಅಂದರೆ, ನಾವು ಮಾಡದೇ ಇರೋ ಬದಲು ಸ್ವಲ್ಪ ಲೇಟಾಗಿ ಮಾಡಿದ್ರೆ ಒಳ್ಳೆಯದು. ಸೊ ಇವಾಗಲೇ ನಮಗೊಂದು ಸೆಕೆಂಡ್ ಸೋರ್ಸ್ ಆಫ್ ಇನ್ಕಮ್ನ ಬಂದು ನಾವು ಜನರೇಟ್ ಮಾಡೋಕ್ಕೆ ಕಲ್ತ್ಕೊಬೇಕು. ಸೊ ಆ ಜಾಗದಲ್ಲೇ ಇವಾಗ ಯೋಚನೆ ಮಾಡಿ ನೋಡಿ, ಐ ಟಿಲಿ ಕೆಲಸ ಮಾಡೋರಿಗೆ ಹೋಗಿ ಒಂದು ಸೆಕೆಂಡ್ ಸೋರ್ಸ್ ಆಫ್ ಇನ್ಕಮ್ ಅಂದರೆ ಇಮಿಡಿಯೇಟಾಗಿ ಹೋಗಿ ನಾನು ಒಂದು ಅಂಗಡಿ ಇಡ್ತೀನಿ, ಇಲ್ಲ ಒಂದು ಬಿಸ್ನೆಸ್ ಸ್ಟಾರ್ಟ್ ಮಾಡ್ತೀನಿ ಅಂತ ಹೇಳಿದ್ರೆ, ಜಾಬ್ನ ಕ್ವಿಟ್ ಮಾಡಿ ಅಲ್ಲಿಗೆ ಹೋಗೋದು ಅನ್ನೋದು ಅಷ್ಟು ಒಳ್ಳೆ ಇಂಟೆಲಿಜೆಂಟ್ ಡಿಸಿಷನ್ ಆಗಿರಲ್ಲ. ಯಾಕಂದರೆ ಇವಾಗ ನೀವು ಒಂದು ಕೆಲಸದಲ್ಲಿ ಇದ್ದೀರಾ, ಅಲ್ಲೊಂದು ಸ್ಯಾಲ್ರಿ ಬರ್ತಾ ಇದೆ, ಅದನ್ನು ಬೇಸ್ ಮಾಡಿ ಹಲವಾರು EMIಗಳು ಹೋಗಿದೆ. ಸೊ ಅದರ ಬಿಟ್ಟು ಬರೋಕ್ಕಾಗಲ್ಲ. ತುಂಬ ಜನ ಏನು ಮಾಡ್ತಾರೆ, ನಾನು ಬಿಟ್ಬಿಟ್ಟು ತಕ್ಷಣ ಬಿಸ್ನೆಸ್ಸು ನಾನು ಆನ್ಲೈನಲ್ಲಿ ನೋಡಿದೆ, ಆ ಬಿಸ್ನೆಸ್ ಮಾಡಿದ್ರೆ ತಕ್ಷಣ ಪ್ರಾಫಿಟ್ ಬರುತ್ತೆ ಅಂತಾರೆ, ಸೊ ನಾನು ತಕ್ಷಣ ಬಿಸ್ನೆಸ್ ಸ್ಟಾರ್ಟ್ ಮಾಡ್ತೀನಿ. ಆ ಥರ ಹೋಗಿ ಲಾಕ್ ಆಗಬೇಡಿ, ಮುಖ್ಯವಾಗಿ ಅರ್ಥ ಮಾಡ್ಕೊಳ್ಳಿ. ಸೊ ಯಾವಾಗಲೂ ಒಂದು ಕನ್ಸರ್ವೇಟಿವ್ ಮ್ಯಾನರಲ್ಲಿ ಹೋಗೋದು ಇಟ್ ಇಸ್ ಆಲ್ವೇಸ್ ಸೇಫ್. ಸೊ ಕನ್ಸರ್ವೇಟಿವ್ ಮ್ಯಾನರಲ್ಲಿ ಅನ್ನೋವಾಗ ನಿಜವಾಗ್ಲೂ ನಿಮಗೆ ಈಸಿಯಾಗಿ ಫೀಸಿಬಲ್ ಆಗಿರೋ ಸೆಕೆಂಡ್ ಆಪ್ಷನ್ ಏನು ಅಂದರೆ, ಇಟ್ ಈಸ್ ಆಲ್ವೇಸ್ ಇನ್ವೆಸ್ಟ್ಮೆಂಟ್ಸ್. ಅವಾಗ ನೀವು ಏನು ಮಾಡ್ಬೋದು ಅಂದರೆ, ನೀವು ಜಾಬಲ್ಲಿ ಇರೋವಾಗಲೇ ನಿಮ್ಮ ಸ್ಯಾಲ್ರಿಲಿ ಒಂದು ಪಾರ್ಟ್ ಆಫ್ ದಿ ಸ್ಯಾಲ್ರಿನ ಇನ್ವೆಸ್ಟ್ಮೆಂಟ್ ಆಗಿ ಇವಾಗಲೇ ಸ್ಟಾರ್ಟ್ ಮಾಡ್ಬೋದು. ಒಂದು ಕಾರ್ಪಸ್ನ ರೆಡಿ ಮಾಡಿ, ಇಲ್ಲ ಒಂದು ಕಾರ್ಪಸ್ನ ರೆಡಿ ಮಾಡೋಕ್ಕೆ ಟ್ರೈ ಮಾಡಿ, SIPs ಥರನೋ ಇಲ್ಲ ಮಂತ್ಲಿ EMIs ಕಟ್ಟೋ ಥರನೋ.
ನೀವೇನು ಮಾಡಿ ಒಂದು ಅಮೌಂಟ್ನ ಬಂದು ಇನ್ವೆಸ್ಟ್ಮೆಂಟ್ಸ್ಗೋಸ್ಕರ ಸ್ಟಾರ್ಟ್ ಮಾಡ್ಬೋದು. ಇಲ್ಲ ಸೈಡ್ ಬೈ ಸೈಡಲ್ಲಿ ನೀವೇನು ಮಾಡಿ ಟ್ರೇಡಿಂಗು ಕಲ್ತ್ಕೊಬೋದು. ಇವಾಗ ನೀವು ಮಾರ್ಕೆಟ್ನ ಹೇಗೆ ಸ್ಟ್ರಕ್ಚರಲ್ ಆಗಿ ಅನಲೈಸ್ ಮಾಡೋದು, ಯಾವಾಗಲೂ ಒಂದು ಫ್ಯೂ ಅವರ್ಸ್ ಆಫ್ ಟೈಮ್ ಪರ್ ಡೇ ನೀವು ಸ್ಪೆಂಡ್ ಮಾಡಿದ್ರೆ ಒಂದು ಮಾರ್ಕೆಟ್ನ ಹೇಗೆ ಅಪ್ರೋಚ್ ಮಾಡೋದು, ಒಂದು ಸ್ಟಾಕ್ನ ಹೇಗೆ ಅನಲೈಸ್ ಮಾಡಬೇಕು, ಒಂದು ಸ್ಟಾಕ್ಸಲ್ಲಿ ಏನೇನು ಥರ ಇದೆ, ಯಾವ ಸ್ಟಾಕ್ ಏರುತ್ತೆ ಇಳಿಯುತ್ತೆ, ಇದೆಲ್ಲ ನಮ್ಮಿಂದ ಸ್ಲೋ ಆಗಿ ಕಲ್ತ್ಕೊಳ್ಳೋಕ್ಕಾಗತ್ತೆ. ಇವಾಗ ನಾವು ಹೇಗೆ ಕಲ್ತ್ಕೊಂತೀವೋ ಅದೇ ಥರ ನಾವು ಸ್ಟಾಕ್ಸ್ನು ಕಲ್ತ್ಕೊಳ್ಳೋಕೆ ಶುರು ಮಾಡಬೇಕು. ಮ್ಯೂಚುವಲ್ ಫಂಡ್ಸ್ ಮಾತ್ರ ನಂಬ್ಕೊಂಡು ಕೂತಿರೋಕ್ಕಾಗಲ್ಲ. ಯಾಕೆಂದ್ರೆ ಮ್ಯೂಚುವಲ್ ಫಂಡ್ಸ್ ಅಲ್ಲಿ ಏನು ಮಾಡ್ತಾರೆ ಅಂದ್ರೆ ಒಂದು ಗ್ರೂಪ್ ಆಫ್ ಸ್ಟಾಕ್ಸ್ನ ಇನ್ವೆಸ್ಟ್ ಮಾಡ್ತಾರೆ. ಆದರೆ ಕೆಲವು ಸ್ಟಾಕ್ಸ್ ಚೆನ್ನಾಗಿ ಏರುತ್ತೆ, ಇಳಿಯುತ್ತೆ, ಇಲ್ಲ ಇದರಲ್ಲಿ ಒಂದು ಒಳ್ಳೆ ಮೊಮೆಂಟಮ್ ಕೊಡುತ್ತೆ. ಇದೆಲ್ಲ ನಾವು ಪ್ರಾಪರ್ ಆಗಿ ಇಂಡಿವಿಜುವಲ್ ಆಗಿ ಅನಲೈಸ್ ಮಾಡಿದ್ರೆ ಮಾತ್ರ ವಿಲ್ ಬಿ ಏಬಲ್ ಟು ಮೇಕ್ ರಿಟರ್ನ್ಸ್ ಆನ್ ಇನ್ವೆಸ್ಟ್ಮೆಂಟ್. ಸೊ ಅದಕ್ಕೋಸ್ಕರನೇ ನೀವು ಮೊದಲು ಹೇಗೆ ಇವಾಗ ಕಲ್ತ್ಕೊತೀರೋ ಅದೇ ಥರ ನಿಮ್ಮ ಸೆಕೆಂಡ್ ಸೋರ್ಸ್ ಆಫ್ ಇನ್ಕಮ್ ಇನ್ವೆಸ್ಟ್ಮೆಂಟ್ ಆಗಿರ್ಬೋದು, ಟ್ರೇಡಿಂಗ್ ಆಗಿರ್ಬೋದು, ಇದೆಲ್ಲ ಪ್ರಾಪರಾಗಿ ಕಲ್ತ್ಕೊಂಡು ಮಾಡಿ. ಇವಾಗ ನಾನು ನಂದು ಅಂತ ಹೇಳ್ತಾ ಇಲ್ಲ. ಏನು ಅಂದರೆ ನಾನು ನನ್ನ ಫ್ರೆಂಡ್ಸ್ ಆಗಿರ್ಬೋದು, ತುಂಬ ಜನ ಐ ಟಿಲಿ ಕೆಲಸ ಮಾಡೋರು ನನ್ನ ಹತ್ರ ಹೇಳೋದೇ ಏನು ಅಂದರೆ, ತುಂಬ ಜಾಬ್ ಗ್ಯಾರಂಟಿ ಎಲ್ಲ ಇದೆಯಾ ಅಂತ ಗೊತ್ತಿಲ್ಲ, ಸೆಕೆಂಡ್ ಸೋರ್ಸ್ ಈ ಥರ ಮಾಡಬೇಕು ಅಂತ ಇದ್ದೀನಿ, ಇನ್ವೆಸ್ಟ್ಮೆಂಟ್ ಮಾಡಬೇಕು ಅಂತ ಇದ್ದೀನಿ, ನೀನೇನು ಹೇಳ್ತೀಯ, ಐಡಿಯಾ ಕೊಡ್ತೀನಿ ಅಂತ. ಅವಾಗ ಅವ್ರಿಗೂ ನಾನು ಹೇಳೋದೇ, ನೋಡಿ ಏನೂ ಗೊತ್ತಿಲ್ಲದೆ ತೊಗೊಂಡೋಗಿ ಎಲ್ಲ ದುಡ್ಡು ಹಾಕ್ತೀನಿ ಅಂತ ಎಲ್ಲೋ ಹೋಗಿ ಏಮಾರಬೇಡಿ. ಯಾಕಂದ್ರೆ ತುಂಬ ಸ್ಕ್ಯಾಮ್ಗಳು ನಡೀತಾ ಇದೆ. ಯಾಕಂದ್ರೆ ತುಂಬ ಜನ ಬಂದು 2 ಲಕ್ಷ ಕೊಡಿ, ನಾನು ನಿಮ್ಗೆ ತಿಂಗಳಿಗೆ 20,000 ಕೊಡ್ತೀನಿ, 30,000 ಕೊಡ್ತೀನಿ, ಅಮೌಂಟ್ ಕೊಡ್ತೀನಿ ಅಂತ ದುಡ್ಡು ಇಟ್ಕೊಂಡು ಏಮಾರಿಸಿ ಓಡೋಗ್ಬಿಡ್ತಾರೆ. ಆ ಥರದಲ್ಲಿ ಹೋಗಿ ಸಿಕ್ಕಾಕೊಂಬೇಡಿ. ಫಸ್ಟು ಅವರು ದುಡ್ಡು ಕೊಡೋಕ್ಕಾಗತ್ತೆ ಅಂದರೆ ಅವರಿಂದ ಯಾಕೆ ಕೊಡೋಕ್ಕಾಗತ್ತೆ ಅಂತ ಯೋಚನೆ ಮಾಡಿ. ರಿಯಾಲಿಟಿಲಿ ಅವರಿಂದ ನಿಮ್ಗೆ ದುಡ್ಡು ಕೊಡೋಕ್ಕಾಗತ್ತಾ, ಪ್ರಾಫಿಟ್ ಮಾಡ್ತಾ ಇದ್ದಾರಾ, ಇಲ್ಲ ನಿಮ್ಮ ದುಡ್ಡನ್ನೇ ಮತ್ತೆ ರೊಟೇಷನ್ ಮಾಡ್ತಾ ಇದ್ದಾರಾ, ಇಲ್ಲ ನಿಮ್ಮ ಕೈಲಿ 10 ಜನನ ಸೇರಿಸ್ತಾ ಇದ್ದಾರಾ, ಇಲ್ಲ MLM ಥರ ಟ್ರೇಡ್ ಮಾಡಿ ಆಮೇಲೆ ಕಂಪ್ಲೀಟಾಗಿ ಓಡೋಗ್ಬಿಡ್ತಾರಾ. ಸೊ ಈ ಥರ ಸ್ಕ್ಯಾಮ್ಸು ನಡೀತಾ ಇದೆ. ಇದರಲ್ಲಿ ಹೋಗಿ ಸಿಕ್ಕಾಕೊಂಬೇಡಿ. ಸೊ ನಿಮ್ಮ ಫಂಡ್ಸ್ಗೆ ನೀವು ಮಾತ್ರ ಗ್ಯಾರಂಟಿ. ಯಾವತ್ತೂ ಜ್ಞಾಪಕ ಇಟ್ಕೊಳ್ಳಿ. ಇದಕ್ಕೆ ನಾವು ಯಾವಾಗಲೂ ಹೇಳೋದು, ಕಲ್ತ್ಕೊಂಡು ಮಾಡಬೇಕು. ಯಾವುದೇ ಒಂದು ವಿಷಯ ಆಗಿದ್ರೂ ಅದರಲ್ಲಿ ಡೆಪ್ತಾಗಿ ಹೋಗಿ ಏನು ಹೇಳ್ತಾ ಇದ್ದಾರೆ, ಏನು ವಿಷಯ ಇದು ಅಂತ ಕಲ್ತ್ಕೊಬೇಕು. ಅದಕ್ಕೆ ಸ್ವಲ್ಪ ಟೈಮ್ ತೊಗೊಳುತ್ತೆ. ಇವಾಗ ನಮ್ಮ ಇನ್ಸ್ಟಿಟ್ಯೂಷನ್ಗೆ ಬರೋರು ನೋಡಿದ್ರೆ, ಇವಾಗ ಕಾಲ್ ಮಾಡೋರೆಲ್ಲ ತುಂಬ ಜನ ಹೇಳ್ತಾರೆ, ಸರ್ ಏನು ಸರ್ 10 ಡೇಸ್ 15 ಡೇಸ್ ಅಂತ ಹೇಳ್ತಾ ಇದ್ದೀರಾ, ಹೇಗೆ ಸರ್, ತುಂಬ ಟೈಮ್ ಆಗೋ ಥರ ಇದೆ. ಯಾಕಂದರೆ ಜನರಿಗೆ ದೇ ವಾಂಟ್ ಇನ್ಸ್ಟೆಂಟ್ ನೂಡಲ್ಸ್ ಥರ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದಾರೆ, ಹಾಕಿದ ತಕ್ಷಣ ಬರಬೇಕು ಅಂತ. ಯಾವುದೇ ಒಂದು ಇನ್ಸ್ಟೆಂಟ್ ಅಂತ ಹೇಳೋ ವರ್ಡಲ್ಲಿ ಯಾವತ್ತೂ ಹೋಗಿ ಸಿಕ್ಕಾಕೊಂಬೇಡಿ. ಇವಾಗ ನಮ್ಮ ಜೊತೆನೇ ಟ್ರಾವೆಲ್ ಮಾಡೋ ನಮ್ಮ ಸ್ಟೂಡೆಂಟ್ಸ್ ಆಗಿರ್ಬೋದು, ಎಲ್ಲರೂ ನೋಡಿದ್ರೆ ಸ್ವಲ್ಪ ಟೈಮ್ ತೊಗೊಂಡು ಕಲ್ತ್ಕೊಂಡ್ರು, ಇಲ್ಲ ಅಂತ ಹೇಳಲ್ಲ. ಇವಾಗ ತುಂಬ ಜನ ವರ್ಕ್ ಮಾಡ್ತಾ ಇದ್ದಾರೆ ಅಂದರೆ ಅವರಿಗೆ ಬ್ರಾಂಚಿಗೆ ಬರೋಕ್ಕಲ್ಲ. ದೇ ಟ್ರೈ ಟು ಗೋ ಫಾರ್ ಆನ್ಲೈನಲ್ಲೇ ಕಲ್ತ್ಕೊಂಡು ಇವತ್ತು ಕನ್ಸಿಸ್ಟೆಂಟಾಗಿ ಅವ್ರು ಇನ್ವೆಸ್ಟ್ಮೆಂಟ್ ಪೋರ್ಟ್ಫೋಲಿಯೋನ ಮೇಂಟೈನ್ ಮಾಡ್ತಾ ಇದೆ, ಪ್ರಾಫಿಟೇಬಲ್ ಆಗಿ ಅವ್ರು ಅರ್ನ್ ಮಾಡುವಾಗ ತುಂಬ ಸಂತೋಷವಾಗಿದೆ. ಅದಕ್ಕೆ ನಾನು ನಿಮ್ಗೆ ಹೇಳಿದ್ನಲ್ಲ, ಜೊತೆಯಲ್ಲಿ ಇರೋರೆ ತುಂಬ ಜನ ಐ ಟಿಲಿ ಇರೋರು ಇವಾಗ ತಿಳ್ಕೊಂಡು ದೇ ಸ್ಟಾರ್ಟೆಡ್ ಡೂಯಿಂಗ್ ಇಟ್. ಇವಾಗ ಏನು ಅಂದರೆ, ನೀವು ಸ್ಟೆಪ್ ಬೈ ಸ್ಟೆಪ್ ಆಗಿ ಮಾಡ್ತಾ ಇದ್ದೀರಾ ಅಂತ ಇಟ್ಕೊಳ್ಳೋಣ. ಇವಾಗ ಒಂದು ಲೆಟ್ಸೇ ಒಂದು 5 ಇಯರ್ಸ್ ಡೌನ್ ದ ಲೈನಲ್ಲಿ ಇದುವರೆಗೂ ನೀವು ಮಾಡಿಲ್ಲ, ಇನ್ಮೇಲೆ ನೀವು ಮಾಡ್ತೀರಾ, ಮಾಡಬೇಕು ಅಂತ ಇದ್ದೀರಾ. ಇವಾಗ ನೀವು ಸ್ಟಾರ್ಟ್ ಮಾಡಿದ್ರೆ ಒಂದು 5 ವರ್ಷ ಆದಮೇಲೆ ಒಂದು ಒಳ್ಳೆ ಕಾರ್ಪ್ಸ್ನ ನೀವು ರೆಡಿ ಮಾಡಿದ್ದೀರಾ. ಒಂದು ವೇಳೆ ಆ ಟೈಮಲ್ಲಿ ನಿಮ್ಮ ಜಾಬ್ಗೆ ಏನೋ ಒಂದು ವಿಷಯ ಅಂದರು, ನಿಮ್ಮ ಹತ್ರ ಇನ್ನೊಂದು ಸ್ಕಿಲ್ ಸೆಟ್ ಇದೆ. ಇವಾಗ ಟ್ರೇಡಿಂಗ್ ಅನ್ನೋ ಸ್ಕಿಲ್ ಸೆಟ್ ಇರುತ್ತೆ, ಇನ್ವೆಸ್ಟ್ಮೆಂಟ್ ಅನ್ನೋ ಒಂದು ಸ್ಕಿಲ್ ಸೆಟ್ ಇರುತ್ತೆ. ನನಗೊಂದು ಒಳ್ಳೆ ಸ್ಟಾಕ್ ತೊಗೊತೀನಿ, ಅದರಲ್ಲಿ ನಾನು ಒಂದು ಅಮೌಂಟ್ ರೆಡಿ ಮಾಡಿ ಇದರಿಂದ ನನಗೆ ನನ್ನ ಲೈಫ್ನ ಮ್ಯಾನೇಜ್ ಮಾಡೋಕ್ಕಾಗತ್ತೆ. ಇಲ್ಲ ಅಟ್ಲೀಸ್ಟ್ ಒಂದು ವರ್ಷ ನಂಗೆ ಕೆಲಸ ಸಿಕ್ಕಿಲ್ಲ, ಇಲ್ಲ ನೆಕ್ಸ್ಟ್ ಒಂದು ಕೆಲಸಕ್ಕೆ ನಂಗೆ ಒಂದು 6 to 8 ಮಂತ್ಸ್ ಆಗುತ್ತೆ ಅಂದರು. ಆ ಟೈಮಲ್ಲಿ ನನ್ನಿಂದ ಕೋಪ್ ಅಪ್ ಮಾಡೋಕ್ಕೆ ನನ್ನ ಇನ್ವೆಸ್ಟ್ಮೆಂಟ್ ಇದೆ, ನನಗೆ ಹೆಲ್ಪ್ಫುಲ್ ಆಗಿರುತ್ತೆ ಅಂತ ನಾನು ಹೇಳ್ತಾ ಇರೋದು. ಸೊ ಯಾರು ನಿಮಗೆ ಟ್ರೇಡಿಂಗ್ ಕಲ್ತ್ಕೊಂಡ ತಕ್ಷಣ ಜಾಬ್ ಬಿಟ್ಬಿಡಿ ಅಂತ ಹೇಳ್ತಾ ಇಲ್ಲ. ಆ ಥರ ಏನು ಹೇಳೋದು, ದಟ್ ಈಸ್ ನಾಟ್ ರಿಯಲಿಸ್ಟಿಕ್. ಆ್ಯಂಡ್ ಆ ಥರ ಡಿಸಿಷನ್ ತೊಗೊಂಡ್ರೆ ತಪ್ಪು. ತುಂಬ ಜನ ಏನು ಹೇಳ್ತಾರೆ, ನೀವು ಟ್ರೇಡಿಂಗ್ ಕಲ್ತ್ಕೊಂಡ್ರೆ ಇಮಿಡಿಯೇಟಾಗಿ ಕೆಲಸ ಬಿಟ್ಬಿಡ್ಬೋದು, ಯಾಕೆ 9 to 5 ಜಾಬು, ಹೋಗಿ ಸುಮ್ಮನೆ ಕೂತ್ಕೊಂಡಿದ್ದೀರಾ. ಟ್ರೇಡಿಂಗ್ ಅನ್ನೋದು ಇಮಿಡಿಯೇಟಾಗಿ ಪ್ರಾಫಿಟ್ ಮಾಡ್ಬೋದು. ನೀವು 1 ಲಕ್ಷ ಸಂಪಾದನೆ ಮಾಡೋದು ನಾನು 1 ದಿವಸದಲ್ಲಿ ಸಂಪಾದನೆ ಮಾಡ್ತೀನಿ. ಇಲ್ಲ ಇನ್ಸ್ಟಾಗ್ರಾಮಲ್ಲೋ ಇಲ್ಲ ಬೇರೆ ಡಿಜಿಟಲ್ ಮೀಡಿಯಲ್ಲಿ ಈ ಸ್ಕ್ರೀನ್ಶಾಟ್ಸ್ ಎಲ್ಲ ಹಾಕ್ತಾರೆ, ನೋಡಿ 1 ಡೇ ಸ್ಯಾಲ್ರಿ, ನನ್ನ ಮ್ಯಾನೇಜರ್ ಸ್ಯಾಲ್ರಿ ಬಂದು ನನಗೆ 1 ಡೇಲೇ ಸಿಕ್ತು. ಸಿಗಲ್ಲ ಅಂತ ಹೇಳ್ತಾ ಇಲ್ಲ, ಟ್ರೇಡಿಂಗಲ್ಲಿ ಹೋಗಿ ಪ್ರಾಫಿಟ್ ಮಾಡೋಕ್ಕಾಗಲ್ಲ ಅಂತಲ್ಲ, ಮಾಡ್ಬೋದು. ಆದರೆ ಅದಕ್ಕೆ ಮುಂಚೆ ಅವ್ರು ಏನು ಲಾಸ್ ಮಾಡಿದ್ರು ಅಂತ ಗೊತ್ತಾಗಬೇಕು. ಸೊ ರಿಯಾಲಿಟಿ ಬಂದು ಟ್ರೇಡಿಂಗ್ ಈಸ್ ಆಲ್ವೇಸ್ ಏನು ಹೇಳೋದು, ಹೈ ರಿಸ್ಕು ಅಷ್ಟೇ, ಹೈ ರಿವಾರ್ಡಿಂಗು ಅಷ್ಟೇ. ಸೊ ಅದಕ್ಕೋಸ್ಕರ ನಾವು ಆದಷ್ಟು ಇನ್ವೆಸ್ಟ್ಮೆಂಟಾಗಿ ಹೋಗಿ ಟ್ರೇಡಿಂಗಲ್ಲಿ ಮಿನಿಮಲ್ ಆಗಿ ಹೇಗೆ ಒಂದು ಕರೆಕ್ಟಾಗಿ ರಿಸ್ಕ್ ಮ್ಯಾನೇಜ್ಮೆಂಟ್ ಜೊತೆ ತಿಳ್ಕೊಂಡು ಮಾಡಿದ್ರೆ ಇಟ್ ವಿಲ್ ಬಿ ಬೆಟರ್. ಸೊ ಆದಷ್ಟು ಒಂದು ಸೆಕೆಂಡ್ ಸೋರ್ಸ್ ಆಫ್ ಇನ್ಕಮ್ ಆಗಿ ರೆಡಿ ಮಾಡ್ಕೊಳ್ಳಿ. ಇವಾಗ ಸದ್ಯಕ್ಕೆ ಒಂದು ಸೊಲ್ಯೂಷನ್ ಅಂತ ನೋಡಿದ್ರೆ, ಇಮಿಡಿಯೇಟ್ ಸೊಲ್ಯೂಷನ್ ಅನ್ನೋದು ಒಂದು IT ಜನರಿಗೆ ಬಂದು ಇಮಿಡಿಯೇಟ್ ಆಗಿ ಯು ಕ್ಯಾನ್ ಅಡಾಪ್ಟ್ ಫಾರ್ ಸೆಕೆಂಡ್ ಸೋರ್ಸ್ ಆಫ್ ಇನ್ಕಮ್ ಥ್ರೂ ಇನ್ವೆಸ್ಟ್ಮೆಂಟ್. ಸೊ ಇವಾಗಿಂದಾನೇ SIPನೋ ಇಲ್ಲ ಒಂದು ಬಲ್ಕ್ ಇನ್ವೆಸ್ಟ್ಮೆಂಟೋ ಇಲ್ಲ ಒಂದು ಟ್ರೇಡಿಂಗ್ ಕಲ್ತ್ಕೊಂಡು ಯಾವ ಥರ ಸ್ಟಾಕ್ಸ್ ಇನ್ವೆಸ್ಟ್ ಮಾಡ್ಬಂದು ತಿಳ್ಕೊಂಡು ಮಾಡಿದ್ರೆ ಇಟ್ ವಿಲ್ ಬಿ ಬೆಟರ್. ಇದೊಂದು ಅಡ್ವೈಸ್ ಆಗು ತೊಗೊಳ್ಳಿ, ಪ್ಲಸ್ ನಿಮ್ಮ ಫ್ಯೂಚರ್ಗೆ ಇರೋ ಒಂದು ಸೇಫ್ಟಿ ಮೆಷರ್ನು ಈ ಸ್ಪೀಚ್ನ ಕನ್ಸಿಡರ್ ಮಾಡ್ಕೊಳ್ಳಿ. ಆ್ಯಂಡ್ ಅದೇ ಥರ ನೀವು ಕಲ್ತ್ಕೊಬೇಕು ಅಂದ್ಕೊಂಡ್ರು ತುಂಬ ಜಾಗದಲ್ಲಿ ಹೇಳ್ಕೊಡ್ತಾ ಇದ್ದಾರೆ, ಬಟ್ ಇದ್ರೇನು ಕರೆಕ್ಟಾಗಿ ಒಂದು ಅರ್ಥ ಮಾಡ್ಕೊಳ್ಳಿ. ಈ 1 ಡೇ ಸೆಮಿನಾರು, ಈ 2 ದಿವಸ ಸೆಮಿನಾರಲ್ಲಿ ನಿಮಗೆ ಟ್ರೇಡಿಂಗ್ನ ಕಲ್ತ್ಕೊಂಡಿರೋ ಎಲ್ಲ ಟ್ರಿಕ್ಸ್ನು ನಿಮಗೆ ಹೇಳ್ಕೊಟ್ಬಿಡ್ತೀನಿ. ಆ ಥರ ಇಟ್ಕೊಂಡು ನೀವು ಹಲವಾರು ಲಕ್ಷಗಳು ಪ್ರಾಫಿಟ್ ಮಾಡ್ಬೋದು. ದಯವಿಟ್ಟು ಆ ಥರದ್ದು ನಂಬೇಡಿ. ಮೊದಲು ಒಂದು ಕ್ಲಾಸ್ ಅಟೆಂಡ್ ಮಾಡ್ತೀರಾ ಅಂದರೆ ಇದೊಂದು ಕರೆಕ್ಟಾಗಿ ಅರ್ಥ ಮಾಡ್ಕೊಳ್ಳಿ. ಅಟೆಂಡ್ ಮಾಡಿದ್ಮೇಲೆ ಯಾಕೆ ಅವರು ಒಂದು ಹೋಟ್ಲಲ್ಲಿ ತೊಗೊತಾ ಇದ್ದೀರ ಅಂತ ಯೋಚನೆ ಮಾಡಿ. ಸುಮ್ಮನೆ ಒಂದು 1 ಡೇ ಕ್ಲಾಸು 2 ಡೇ ಕ್ಲಾಸು, ನೆಕ್ಸ್ಟ್ ಕ್ಲಾಸ್ ನಾನು ಮತ್ತೆ ಬರ್ಬೋದಂದ್ರೆ ನಿಮ್ಮನ್ನು ಒಳಗೆ ಸೇರಿಸಲ್ಲ. ಯಾಕೆಂದರೆ ಅವ್ರು ಹೇಳ್ಕೊಡೋ ಸ್ಟ್ರಾಟಜಿ ಏನು ಅಂತ ನೋಡಿದ್ರೆ ನೆಕ್ಸ್ಟು ವರ್ಕ್ ಆಗಲ್ಲ ಅಂತ ಅವ್ರಿಗೆ ಗೊತ್ತು.
ಆವಾಗ ಇದನ್ನು ತೊಗೊಂಡು ಹೋಗಿ ನೀವು ನೆಕ್ಸ್ಟ್ ರೌಂಡ್ ಬಂದು ನೀವು ಕ್ವಶನ್ ಕೇಳಿದ್ರೆ, ಬೇರೆ ಸ್ಟೂಡೆಂಟ್ಸ್ ಮುಂದೆ ಕೇಳಿದ್ರೆ, ಎಲ್ಲರೂ ಕ್ವಶನ್ಸ್ ಕೇಳೋಕ್ಕೆ ಶುರು ಮಾಡಿದ್ರೆ ಸಮಸ್ಯೆ ಆಗುತ್ತೆ ಅಂತ ಮೋಸ್ಟ್ಲಿ ದೇ ಟ್ರೈ ಟು ಡೂ ಇಟ್, ಅಲ್ಲಲ್ಲಿ ಸೆಮಿನಾರ್ ಥರ ಮಾಡಿ ಬಿಟ್ಬಿಡ್ತಾರೆ. ಆದರೆ ಇದರಲ್ಲೇ ನಾವು ಒಂದು ದೊಡ್ಡ ಡಿಫ್ರೆನ್ಸ್ ಏನು ಅಂದರೆ, ಎಲ್ಲ ಜಾಗದಲ್ಲೂ ಬ್ರಾಂಚಸ್ ಇಟ್ಬಿಟ್ಟು ನಮ್ಮ ಕ್ಲಾಸಸ್ನ ಮುಗಿಸಿರೋ ಎಲ್ರಿಗೂ ಮತ್ತೆ ಮತ್ತೆ ಬನ್ನಿ ಅಂತ ಕರೆಯೋ ರೀಸನ್ ಏನು ಅಂದರೆ, ನಮ್ಮ ಸಬ್ಜೆಕ್ಟ್ಸ್ ಮೇಲೆ ನಮಗೆ ಅಷ್ಟೊಂದು ನಂಬಿಕೆ ಇದೆ. ಯಾಕೆಂದರೆ ಇದು ವರ್ಕ್ ಆಗುತ್ತೆ, ಟೆಕ್ನಿಕಲಾಗಿ ಇಟ್ ವರ್ಕ್ಸ್. ಮಾರ್ಕೆಟಲ್ಲಿ ಜನರು ನೋಡಿದ್ದಾರೆ, ನಂದು ಓಲ್ಡ್ ಸ್ಟೂಡೆಂಟ್ಸು ಒಳಗೆ ಬಂದಿದ್ದಾರೆ, ಪ್ಲಸ್ ಟ್ರೇಡಿಂಗ್ ಫ್ಲೋರ್ ಕಾನ್ಸೆಪ್ಟ್ ಬೇರೆ ಇಟ್ಟಿದ್ದೀವಿ. ಇದರಲ್ಲಿ ಟ್ರೇಡಿಂಗ್ ಫ್ಲೋರ್ ಕಾನ್ಸೆಪ್ಟ್ ನೋಡಿದ್ರೆ, ಇವಾಗ ನೀವು ಹೇಗೆ ವರ್ಕಿಗೆ ಹೋಗಿ ಒಂದು 50 ಜನ 100 ಜನ ಒಂದು ಜಾಗದಲ್ಲಿ ಕೂತ್ಕೊಂಡು ಕೆಲಸ ಮಾಡ್ತೀರೋ, ಅದೇ ಥರ ಒಂದು ಟ್ರೇಡಿಂಗ್ ಫ್ಲೋರ್ ಕಾನ್ಸೆಪ್ಟಲ್ಲಿ ಒಂದು 50 ಜನ 60 ಜನ ಒಂದೊಂದು ಬ್ರಾಂಚಲ್ಲೂ 100 ಜನವರೆಗೂ ಕೂಡಿಸಿ ನಾವು ಟ್ರೇಡಿಂಗ್ ಫ್ಲೋರ್ ಕಾನ್ಸೆಪ್ಟ್ ಮಾಡಿ ಎಲ್ಲರೂ ಒಂದು ಟೀಮಾಗಿ ಗ್ಯಾದರ್ ಮಾಡಿ, ಇವಾಗ ನಿಫ್ಟಿ 50 ತೊಗೊಂಡ್ರೆ 50 ಸ್ಟಾಕ್ನ ಒಬ್ಬನೇ ನೋಡೋಕ್ಕಾಗತ್ತೆ ಅಂದರೆ ಆಗಲ್ಲ. ಆದರೆ ಅದೇ 50 ಸ್ಟಾಕ್ನ ಒಬ್ಬೊಬ್ರು ನೋಡಿದ್ರೆ ನಿಫ್ಟಿ 50 ಫುಲ್ಲಾಗಿ ಕವರ್ ಮಾಡ್ಬೋದಲ್ಲ. ಸೊ ಅದಕ್ಕೋಸ್ಕರನೇ ಈ ಟ್ರೇಡಿಂಗ್ ಫ್ಲೋರ್. ಎಲ್ಲರೂ ಒಂದು ಐಡಿಯಾ ಕಂಪ್ಲೀಟಾಗಿ ಕೊಟ್ಟರೆ, ಎಲ್ಲರೂ ಡಿಸ್ಕಸ್ ಮಾಡಿ ಟ್ರೇಡ್ ಮಾಡುವಾಗ ಇಟ್ ವಿಲ್ ಬಿ ಮೋರ್ ಈಸಿಯರ್. ಸೊ ಇದಕ್ಕೋಸ್ಕರನೇ ಈ ಟ್ರೇಡಿಂಗ್ ಫ್ಲೋರ್ ಕಾನ್ಸೆಪ್ಟ್. ಪ್ಲಸ್ ಎಲ್ಲರೂ ಒಂದೇ ಜಾಗದಲ್ಲಿ ಇರೋದ್ರಿಂದ, ಒಂದೇ ಐಡಿಯಾಲಜಿ ಜೊತೆ ಇರುವಾಗ ಮಿಸ್ಟೇಕ್ಸ್ ನಡೆಯೋದು ಆದಷ್ಟು ನಾವು ಅವಾಯ್ಡ್ ಮಾಡ್ತೀವಿ. ಪ್ಲಸ್ ಟ್ರೈನರ್ಸು ಇರ್ತೀವಿ, ನಮ್ಮ ಗೈಡೆನ್ಸು ಇರುತ್ತೆ, ಎಲ್ಲ ಇರುತ್ತೆ. ಸೊ ಇದೆಲ್ಲ ಟ್ರೇಡಿಂಗ್ ಫ್ಲೋರ್ ಸಪೋರ್ಟ್ ಜೊತೆ ನಮ್ಮ ಟ್ರೇಡರ್ ಚೀವ್ಸಲ್ಲಿ ಕೊಡ್ತಾ ಇದ್ದೀವಿ. ಸೊ ಇನ್ ಕೇಸ್ ನೀವು ಇದು ಕಲ್ತ್ಕೊಂಡು ಮಾಡಬೇಕು ಅಂದ್ಕೊಂಡ್ರು, ನಮಗೆ ಚೆನ್ನೈ, ಕೊಯಂಬತ್ತೂರು, ಮದುರೈ, ಬ್ಯಾಂಗ್ಳೂರ್ ಆ್ಯಂಡ್ ಮಲೇಷಿಯಲ್ಲಿ 5 ಬ್ರಾಂಚಸ್ ಇದೆ. ಇವಾಗ ಮಲೇಷಿಯಲ್ಲಿ ಬಂದು ಕಮಿಂಗ್ 7th ನಮಗೆ ಡೈರೆಕ್ಟ್ ಕ್ಲಾಸಸ್ ಮಲೇಷಿಯನ್ ಬ್ರಾಂಚಲ್ಲೂ ಸ್ಟಾರ್ಟ್ ಆಗುತ್ತೆ. ಸೊ ಇನ್ ಕೇಸ್ ನೀವು ಅದ್ರ ಬಗ್ಗೆ ಡೀಟೇಲ್ಸ್ ಬೇಕು ಅಂದರೂ ಡೂ ಕಾಲ್ ಅಸ್ ಆ್ಯಂಡ್ ವಿಲ್ ಲೆಟ್ ಯು ನೋ. ಇನ್ ಕೇಸ್ ಈ ಬ್ರಾಂಚಸ್ ಬೇಕು ಅಂದರೂ ನಂಬರ್ ಕಾಲ್ ಮಾಡಿ ಕೇಳಿದ್ರೆ ವಿಲ್ ಗಿವ್ ಯು ಆಲ್ ದ ಡೀಟೇಲ್ಸ್. ಸೊ ಡೈರೆಕ್ಟಾಗಿ ಬರೋಕ್ಕಾಗಲ್ಲ ಸರ್, ನಾನು ಹೇಳಿದ ಥರ ನೈಟ್ ಶಿಫ್ಟ್ ಮಾಡ್ತಾಯಿದ್ದೀನಿ, ಐ.ಟಿಲಿ ಕೆಲಸ ಮಾಡ್ತಾಯಿದ್ದೀನಿ, ನನ್ನಿಂದ ಡೈರೆಕ್ಟಾಗಿ ಬರೋಕ್ಕಾಗಲ್ಲ. ಆನ್ಲೈನ್ಸ್ಗೆ ಡೀಲು ಇದೆ, ನೀವು ಅದಕ್ಕಿರೋ ಡೀಟೇಲ್ಸು ನಂಬರ್ ಕಾಲ್ ಮಾಡಿ ಕೇಳಿದ್ರೆ ವಿಲ್ ಗಿವ್ ಯು ಆಲ್ ದ ಡೀಟೇಲ್ಸ್. ಸೊ ಯಾವಾಗಲೂ ಒಂದು ಅರ್ಥ ಮಾಡ್ಕೊಳ್ಳಿ, ಕಲ್ತ್ಕೊಳ್ಳೋಕೆ ಮುಂಚೆ ಒಂದು ಫುಲ್ ಮನಸ್ಸಿಂದ ಓಕೆ ನಾ ಈ ವಿಷಯನ ಫ್ಯೂಚರ್ಗೋಸ್ಕರ ಮಾಡ್ತಾ ಇದ್ದೀವಿ ಅಂತ ಕಲ್ತ್ಕೊಳ್ಳಿ. ಇನ್ಸ್ಟೆಂಟಾಗಿ ಟ್ರೇಡ್ ಐಸಿಎಸ್ಸಲ್ಲಿ ಬಂದು ಇನ್ಸ್ಟೆಂಟಾಗಿ ನಾಳೆ ಪ್ರಾಫಿಟ್ ಮಾಡ್ತೇವೆ ಅಂತ ಹೇಳೋದೇ ಇಲ್ಲ. ಯು ಕ್ಯಾನ್ ಅಟ್ಲೀಸ್ಟ್ ನೋ ವಾಟ್ ಯು ಆರ್ ಡೂಯಿಂಗ್. ಇವಾಗ ನೀವು ಏನು ಲಾಸ್ ಮಾಡ್ಕೊತಾ ಇದ್ದೀವಿ, ಫಸ್ಟ್ ಆ ಲಾಸ್ನ ಹೇಗೆ ಸ್ಟಾಪ್ ಮಾಡಬೇಕು ಅಂತ ತಿಳ್ಕೊಳ್ಳಿ. ಒಂದು ಮಾರ್ಕೆಟ್ನ ಹೇಗೆ ಸಿಸ್ಟಮ್ಯಾಟಿಕ್ಕಾಗಿ ಅಪ್ರೋಚ್ ಮಾಡ್ಬೋದು ಅಂತ ಹೇಳ್ಕೊಡ್ತಾ ಇದ್ದೀವಿ. ಇದಾದಮೇಲೆ ನೀವು ಡೆವಲಪ್ ಆಗ್ತಾ ಸ್ಲೋಲಿ ಯು ವಿಲ್ ಬಿ ಕನ್ಸಿಸ್ಟೆಂಟ್ಲಿ ಪ್ರಾಫಿಟಬಲ್ ಟ್ರೇಡರ್. ಸೊ ದಿಸ್ ಇಸ್ ಅವರ್ ಮೋಟೋ. ಇದಕ್ಕೋಸ್ಕರ ನಾವು ಮಾಡ್ತಾ ಇದ್ದೀವಿ. ಸೊ ಕಲ್ತ್ಕೊಂಡು ಮಾಡಿ, ಜಸ್ಟ್ ಹೋದ್ರೆ ಹೋಗಲಿ ಅಂತ ದುಡ್ಡು ಎಲ್ಲೋ ಕೊಟ್ಬಿಟ್ಟು ಮಾರಿ ಬರಬೇಡಿ. ಆಲ್ ರೈಟ್. ಸೊ ಐ ಹೋಪ್ ದಿಸ್ ವಿಡಿಯೋ ವಾಸ್ ಯೂಸ್ಫುಲ್ ಆ್ಯಂಡ್ ಥ್ಯಾಂಕ್ ಯು ವೆರಿ ಮಚ್ ಫಾರ್ ಜಾಯ್ನಿಂಗ್. ಟೇಕ್ ಕೇರ್.